टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಾಜ್ಯದಲ್ಲಿ ಒಂದೇ ದಿನ 4 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ 38 ವರ್ಷದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಮನೆಯಲ್ಲಿ ಕುಸಿದು ಬಿದ್ದು ಮಂಜ್ಯಾ ನಾಯ್ಕ್ ಕೊನೆಯುಸಿರೆಳೆದಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತಕ್ಕೆ ಮಹಿಳೆ ಬಲಿ. ಅಂಗಡಿಯಲ್ಲಿ ಕುಸಿದು ಬಿದ್ದು 52 ವರ್ಷದ ಜಯಾಬಾಯ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಹಾವೇರಿಯಲ್ಲಿ ಹೃದಯಾಘಾತದಿಂದ ಲಾರಿ ಚಾಲಕ ಸಾವನ್ನಪ್ಪಿದರೆ ಮೊಟ್ಟೆಬೆನ್ನೂರು ಗ್ರಾಮದ ಬಾಬುರಾವ್ ಕಮ್ಮಟ್ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಹೋಗ್ತಿದ್ದಾಗ ಕೊನೆಯುಸಿರೆಳೆದಿದ್ದಾರೆ. ಮೊಟ್ಟೆಬೆನ್ನೂರು ಗ್ರಾಮದಲ್ಲಿ ಬಾಬುರಾವ್ ಕಮ್ಮಟ್ ಸಾವನ್ನಪ್ಪಿದ್ದಾರೆ. ಸೊ ಹೀಗೆ ರಾಜ್ಯದಲ್ಲಿ ಒಂದೇ ದಿನ 4 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಸೊ ದಾವಣಗೆರೆ ಜಿಲ್ಲೆಯಲ್ಲಿ 38 ವರ್ಷದ ವ್ಯಕ್ತಿ, ಹಾಗೆ ಮನೆಯಲ್ಲಿ ಕುಸಿದು ಮಂಜ್ಯಾ ನಾಯ್ಕ್ ನೀವೀಗ ನೋಡ್ತಾ ಇದ್ದೀರಾ ಆ ವ್ಯಕ್ತಿ, ಪಕ್ಕದಲ್ಲಿ ಮೃತ ಜಯಾಬಾಯ್ 52 ವಯಸ್ಸು. ಇನ್ನು ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲಿಯಾಗಿರೋದು. ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗಲೇ ವ್ಯಕ್ತಿಗೆ ಹೃದಯಾಘಾತ. ಬಸ್ನಲ್ಲಿಯೇ ಕುಸಿದು ಬಿದ್ದು ವೆಂಕಟೇಶ್ ಕೊನೆಯುಸಿರೆಳೆದಿದ್ದಾರೆ. ಹಾಸನದ ದೊಡ್ಡಮಂಡಿಗನಹಳ್ಳಿಯಲ್ಲಿ ವೆಂಕಟೇಶ್ ದುರ್ಮರಣ. ಬೆಂಗಳೂರು ಸಮೀಪದ ಸೋಲೂರಿನಲ್ಲಿ ನಿನ್ನೆ ಸಂಜೆ ಆಗಿರುವಂತಹ ಘಟನೆ. 3 ವರ್ಷಗಳಿಂದ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಈಗ ಹಾಸನದಲ್ಲಿ ಮತ್ತೊಂದು ಹೃದಯಾಘಾತ ಪ್ರಕರಣ ಈಗ ಬೆಳಕಿಗೆ ಬಂದಿರೋದು, ಏನಾಗಿತ್ತು, ಸದ್ಯಕ್ಕೇನು ಮಾಹಿತಿ ಇದೆ ಅಂತ? ಹೌದು ಅವಿನಾಶ್, ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿ ಇರ್ತಕ್ಕಂಥ ದೊಡ್ಡಮನೆಗಿರ್ತಕ್ಕಂಥ ಗ್ರಾಮದ ವೆಂಕಟೇಶ್ ಅಂತಕ್ಕಂಥ 55 ವರ್ಷದ ವ್ಯಕ್ತಿ ಬೆಂಗಳೂರು ಸಮೀಪ ಇರತಕ್ಕಂಥ ಸೋಲೂರು ಬಳಿ ನಿನ್ನೆ ಸಂಜೆ 6:15 ಸುಮಾರಿಗೆ ಮೃತಪಟ್ಟಿರ್ತಕ್ಕಂಥದ್ದು. ಅವರು ತಮ್ಮ ಬೆಂಗಳೂರು ಇರ್ತಕ್ಕಂಥ ಲಗ್ಗೆರೆಯ ತಮ್ಮ ಮಗಳ ಮನೆಗೆ ನಿನ್ನೆ ಹೊರಟಿರ್ತಾರೆ. ಹಾಸನದಿಂದ 3 ಗಂಟೆಗೆ ಬಸ್ಸನ್ನು ಹತ್ತದಂತ ವೆಂಕಟೇಶ್ ಅವರು 6:15 ಸುಮಾರಿಗೆ ಅಲ್ಲಿ ತಲುಪಿರ್ತಾರೆ. ಆ ಸಂದರ್ಭದಲ್ಲಿ ಬಸ್ನಲ್ಲಿ ದಿಢೀರ್ ಅಂತೇಳಿ ಕುಸಿದು ಅವರು ಪ್ರಾಣ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಈಗ ಮೃತದೇಹ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ವೆಂಕಟೇಶ್ ಅವರು ಕಳೆದ 3 ವರ್ಷಗಳಿಂದ ಬಿಪಿ ಸಮಸ್ಯೆಯಿಂದಾಗಿ ಟ್ಯಾಬ್ಲೆಟ್ ಅನ್ನು ಕೂಡ ತಗೊಳ್ತಾ ಇದ್ರು. ಅವರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಏಕಾಏಕಿ ಎದೆನೋವು ಕಾಣಿಸ್ಕೊಂಡಿದೆ. ಕುಸಿದು ಬಿದ್ದಂತ ವೆಂಕಟೇಶ್ ಅವರು ಅಲ್ಲೇ ಬಸ್ನಲ್ಲಿ ಒಳಗಡೆನೆ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವ್ರಿಗೂ ಕೂಡ ಹೃದಯಾಘಾತದಿಂದನೇ ಮೃತಪಟ್ಟಿರತಕ್ಕಂಥ ಅನುಮಾನವನ್ನು ಕುಟುಂಬ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಬಿಟ್ರೆ ಅಂದ್ರೆ ಬಿಪಿಯನ್ನು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಅವ್ರಿಗೆ ಇರಲಿಲ್ಲ. ಆತ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಂತ ಒಂದು ಬಡ ಕುಟುಂಬದ ವ್ಯಕ್ತಿ. ಅವರು ಗಾರೆ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಮೂಲತಃ ಅನಗನಹಳ್ಳಿ ಗ್ರಾಮದವರು. ಹಾಸನದ ದೊಡ್ಡಮಂಡಿಗನಹಳ್ಳಿಯಲ್ಲಿ ಕಳೆದ 20 ವರ್ಷಗಳಿಂದ ಅವರು ವಾಸ ಇರ್ತಾರೆ. ಸೊ ಮಗಳ ಮನೆಗೆ ತೆರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಹೃದಯಾಘಾತ ಆಗಿ ಮೃತಪಟ್ಟಿರ್ತಾರೆ. ಈಗ ನಿಜವಾಗ್ಲೂ ಕೂಡ ಕಾರಣ ಅಂತಕ್ಕಂಥ ಏನು ಅಂತಕ್ಕಂಥದ್ದು ಮರಣೋತ್ತರ ಪರೀಕ್ಷೆಯಿಂದ ಗೊತ್ತಾಗಬೇಕಾಗುತ್ತೆ ಅವಿನಾಶ್. ಧನ್ಯವಾದ ಮಂಜುನಾಥ್.